ಜಪಾನನ್ನು ಮೀರಿಸಿ ಭಾರತ ವಿಶ್ವದ 4ನೇ ದೊಡ್ಡ ಎಕಾನಮಿ ದೇಶ ಆಗಿದೆ. ಸಂತೋಷ. ಇದೇ ಜಪಾನ್ನಲ್ಲಿ 1 ಗಂಟೆಗೆ 1054 ಎನ್ನಷ್ಟು ಕೂಲಿ ಸಿಗತ್ತೆ. ಇದು ಮಿನಿಮಮ್ ಅಂದ್ರೆ ಮಿನಿಮಮ್ ಆ ದೇಶದಲ್ಲಿ. ಅಂದ್ರೆ ಇಂಡಿಯಾದ ರೂಪಾಯಿಗೆ ಕನ್ವರ್ಟ್ ಮಾಡಿದ್ರೆ 628 ರೂಪಾಯಿ ಆಗತ್ತೆ 1 ಗಂಟೆಗೆ. ಆದ್ರೆ ಇಂಡಿಯಾದಲ್ಲಿ ಇಡೀ ದಿನ ಕೆಲಸ ಮಾಡಿದ್ರು ಕೂಡ 500 ರೂಪಾಯಿ ಕೂಲಿ ಸಿಗೋದು ಕೂಡ ಕಷ್ಟ ಆಗತ್ತೆ ನಮ್ಮ ಹಳ್ಳಿ ಸೈಡು. ವಿಶ್ವದಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂಥ ದೇಶ ನಮ್ದಾದ್ರೂ ಕೂಡ ಇದರಲ್ಲಿ 13.6% ಜನಕ್ಕೆ ಆಹಾರನೇ ಸಿಗ್ತಾ ಇಲ್ಲ. 19 ಕೋಟಿ ಜನಕ್ಕೆ ಆಹಾರದ ಕೊರತೆ ಇದೆ. ಚೀನಾದ GDP ಪರ್ ಕ್ಯಾಪಿಟಲ್ ಎಷ್ಟು ಗೊತ್ತಾ? $13.69,000 ಅಂದರೆ $11,75,000 ಇದೆ. ಶಾಕಿಂಗ್ ವಿಚಾರ ಏನಪ್ಪಾ ಅಂತ ಅಂದರೆ ಇಂಡಿಯಾದ GDP ಪರ್ ಕ್ಯಾಪಿಟಲ್ ಎಷ್ಟು ಗೊತ್ತಾ? $2,937 ಮಾತ್ರ. ಅಂದರೆ 2,51,000 ಮಾತ್ರ. ಕೇವಲ GDP ನಲ್ಲಿ ಮೇಲ್ ಬಂದಿರೋ ನಮಗೆ GDP ಕೆಳಗೆ ನರಳ್ತಾ ಇರ್ತಕ್ಕಂಥ ನಮ್ಮದೇ ದೇಶದ ಪರಿಸ್ಥಿತಿ ಅಲ್ಲೋಲ ಕಲ್ಲೋಲ ಆಗಿದೆಯಲ್ಲ, ಇದಕ್ಕೆ ಯಾರು ಉತ್ತರ ಕೊಡ್ತಾರೆ? ಜಪಾನನ್ನು ಮೀರಿಸಿ ಭಾರತ ವಿಶ್ವದ 4ನೇ ದೊಡ್ಡ ಎಕಾನಮಿ ದೇಶ ಆಗಿದೆ. ಸಂತೋಷ. ಜಪಾನಿನ ನಾಮಿನಲ್ GDP $4.186 ಟ್ರಿಲಿಯನ್ ಆದರೆ ಭಾರತ ಇದನ್ನು ಮೀರಿಸಿ $4.187 ಟ್ರಿಲಿಯನ್ ಅನ್ನ ತನ್ನದಾಗಿಸ್ಕೊಂಡಿದೆ. ಆದರೆ ಭಾರತ ಎದುರಿಸ್ತಾ ಇರ್ತಕ್ಕಂಥ ಸವಾಲುಗಳು ಬೇರೆನೇ ಇದೆ. ವಿಶ್ವದಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂಥ ದೇಶ ನಮ್ದಾದ್ರೂ ಕೂಡ ಇದರಲ್ಲಿ 13.6% ಜನಕ್ಕೆ ಆಹಾರನೇ ಸಿಗ್ತಾ ಇಲ್ಲ. 19 ಕೋಟಿ ಜನಕ್ಕೆ ಆಹಾರದ ಕೊರತೆ ಇದೆ. ವಿಶ್ವದಲ್ಲೇ ಅತಿ ಹೆಚ್ಚು ಯುವ ಜನರನ್ನ ಹೊಂದಿರತಕ್ಕಂಥ ದೇಶ ನಮ್ದಾದ್ರೂ ಕೂಡ ಅದೇ ರೀತಿ ಹೆಚ್ಚು ಕೆಲಸವಿಲ್ಲದೆ ಇರತಕ್ಕಂಥ ನಿರುದ್ಯೋಗಿಗಳ ಪಡೆ ಕೂಡ ನಮ್ಮಲ್ಲೇ ಇದೆ. ಇಲ್ಲಿ ಒಂದು P1 ಕೆಲಸಕ್ಕೂ ಕೂಡ ಮಾರಾಮಾರಿ ಪೈಪೋಟಿ ಇದೆ. 2ನೇ ಅತಿ ದೊಡ್ಡ ಇಂಟರ್ನೆಟ್ ಬಳಕೆದಾರ ದೇಶ ನಮ್ದಾದ್ರೂ ಕೂಡ ಅತಿ ಹೆಚ್ಚು ವಲ್ಗರ್ ವಿಡಿಯೋಗಳನ್ನು ನೋಡೋದು ಮತ್ತು ರಿಯಾಲಿಟಿ ಶೋಗಳನ್ನು ನೋಡ್ತಾ ಕೆಲಸಕ್ಕೆ ಬಾರದ ಯೋಚನೆಗಳನ್ನು ಮಾಡೋರ ದೊಡ್ಡ ಪಡೆ ನಮ್ಮ ದೇಶದಲ್ಲಿದೆ. ನಮ್ಮದು $4 ಟ್ರಿಲಿಯನ್ ಅನ್ನು ಹೊಂದಿರತಕ್ಕಂಥ ದೇಶ ಆದರೂ ಕೂಡ 62 ಕೋಟಿ ವರ್ಕಿಂಗ್ ಪೀಪಲ್ಗಳು ಎಷ್ಟೇ ಕೆಲಸ ಮಾಡಿದ್ರು ತಿಂಗಳಿಗೆ ಕೇವಲ 5,000 ರೂಪಾಯಿನ ಉಳಿಸೋಕ್ಕಾಗ್ತಾ ಇಲ್ಲ. ಕೇವಲ GDP ನಲ್ಲಿ ಮೇಲ್ ಬಂದಿರೋ ನಮಗೆ GDP ಕೆಳಗೆ ನರಳ್ತಾ ಇರ್ತಕ್ಕಂಥ ನಮ್ಮದೇ ದೇಶದ ಪರಿಸ್ಥಿತಿ ಅಲ್ಲೋಲ ಕಲ್ಲೋಲ ಆಗಿದೆಯಲ್ಲ, ಇದಕ್ಕೆ ಯಾರು ಉತ್ತರ ಕೊಡ್ತಾರೆ? $4 ಟ್ರಿಲಿಯನ್ ದಾಟಿದ್ದೀವಿ ಅಂತ ಕೊಚ್ಕೊಳ್ಳೋ ಮಾಧ್ಯಮಗಳು ಜನರ ತಲಾದಾಯದ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಬನ್ನಿ, ಈ GDP ಜನರಿಗೆ ಅದೆಷ್ಟು ಒಳ್ಳೇದು ಮಾಡಿದೆ ಇದೆಲ್ಲವನ್ನ ಒಂದು ಕೂಲಂಕುಷವಾಗಿ ನೋಡ್ಕೊಬರೋಣ. GDP ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂದರೆ ಯಾವುದೇ ದೇಶದಲ್ಲಿ ಒಂದು ಸ್ಪೆಸಿಫಿಕ್ ಪೀರಿಯಡ್ನಲ್ಲಿ ನಾನಾ ಬಗೆಯ ಗೂಡ್ಸ್ಗಳು ಉತ್ಪಾದನೆ ಆಗತ್ತೆ, ಅದಕ್ಕೆ ಸರ್ವಿಸನ್ನು ಕೂಡ ಪ್ರೊವೈಡ್ ಮಾಡ್ತೀವಿ. ಹಾಗಾಗಿ ಒಂದು ವರ್ಷಕ್ಕೆ ಉತ್ಪಾದನೆ ಮತ್ತು ಅದಕ್ಕೆ ವ್ಯಯ ಮಾಡುವಂತಹ ಸೇವೆ ಎರಡಕ್ಕೂ ತಗುಲುವಂತಹ ವ್ಯಾಲ್ಯೂ ಅಥವಾ ಬೆಲೆಯನ್ನ ನಾವು GDP ಅಂತ ಕರಿತೀವಿ. ಪ್ರತಿಯೊಂದು ಪದಾರ್ಥಗಳ ಉತ್ಪಾದನೆಯಲ್ಲಿ ಯಾರದ್ದೋ ಒಬ್ಬರ ಸೇವೆ ಇದ್ದೇ ಇರತ್ತೆ. ಅದು ಸಾಮಗ್ರಿಗಳು ಅಥವಾ ವಸ್ತುಗಳು ಹೇಗೆ ಬೇರೆ ಬೇರೆ ಆಗಿರುತ್ತೋ ಅದೇ ರೀತಿ ನಿಮ್ಮ ಕೆಲಸದ ಶ್ರಮವೂ ಕೂಡ ಬೇರೆ ಬೇರೆ ಆಗಿರುತ್ತೆ. ಅಂದ್ರೆ ನೀವು ಒಂದು ಲ್ಯಾಪ್ಟಾಪ್ ಮುಂದೆ ಕೆಲಸ ಮಾಡಿದ್ರು ಕೂಡ ಅದು ಕೂಡ ಒಂದು ಸರ್ವಿಸ್ ಆಗಿರೋದ್ರಿಂದ ಈ GDP ನಲ್ಲಿ ನಿಮ್ಮ ಸರ್ವಿಸು ಕೂಡ ಒಂದು ಪಾರ್ಟ್ ಆಗಿರುತ್ತೆ. ಒಂದು ರೀತಿನಲ್ಲಿ ಈ GDP ದೇಶದ ಎಕಾನಮಿಯನ್ನ ಅರ್ಥ ಮಾಡ್ಕೊಳ್ಳುವಂತಹ ಒಂದು ಸಾಧನ ಆಗಿ ಬದಲಾಗಿದೆ. ಈ ದೇಶದಲ್ಲಿ GDP ಬೆಳೀತಾ ಇದೆ ಅಂತ ಅಂದ್ರೆ ಒಂದ್ ಕಡೆ ಉತ್ಪಾದನೆ ಜಾಸ್ತಿ ಆಗ್ತಾ ಇದೆ ಅಂತ ಅರ್ಥ. ಅದ್ರ ಜೊತೆಗೆ ಈ ವಸ್ತುಗಳು ಜಾಸ್ತಿ ಆಗ್ತಾ ಇರೋದಕ್ಕೆ ನಿಮ್ಮ ಶ್ರಮ ಕೂಡ ಹೆಚ್ಚಾಗ್ತಾ ಇದೆ ಅಂತನೂ ಅರ್ಥ. ಹಾಗಾಗಿ ಈ GDP ಬೆಳೆದಂಗೆ ನೀವು ಶ್ರೀಮಂತರಾಗ್ತಿದ್ದೀರಾ ಇಲ್ವಾ, ನಿಮ್ಮ ಇನ್ಕಮ್ ಜಾಸ್ತಿ ಆಗ್ತಿದ್ಯಾ ಇಲ್ವಾ, ಇದನ್ನ ಬಹಳ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಈಗ ನಿಮ್ ಮುಂದೆ 2 ದೇಶ ಇದೆ ಅಂತ ಅನ್ಕೊಳ್ಳಿ, ಕಂಟ್ರಿ A ಮತ್ತೆ ಕಂಟ್ರಿ B. ಈ ಕಂಟ್ರಿ A ನಲ್ಲಿ 20 ಜನ ಇದ್ದಾರೆ. ಈ ದೇಶದ GDP 10 ಲಕ್ಷ ಇದೆ. ಕಂಟ್ರಿ B ನಲ್ಲಿ 3 ಜನ ಇದ್ದಾರೆ. ಈ ದೇಶದ GDP 9 ಲಕ್ಷ ಮಾತ್ರ. ಈಗ ಈ ಎರಡೂ ದೇಶದ GDP ನಲ್ಲಿ ಕಂಟ್ರಿ A ನ GDP ಜಾಸ್ತಿ, ಕಂಟ್ರಿ B ನ GDP ಕಡಿಮೆ. ಆದ್ರೆ ಕಂಟ್ರಿ A ನ GDP ನಲ್ಲಿ ಅಲ್ಲಿನ 20 ಜನಕ್ಕೆ ಬಾಗಿಸಿದಾಗ ಒಬ್ಬರಿಗೆ 50,000 ರೂಪಾಯಿ ಸಿಗತ್ತೆ. ಅದೇ ಕಂಟ್ರಿ B ನಲ್ಲಿ GDPಯನ್ನ ಅಲ್ಲಿನ 3 ಜನಕ್ಕೆ ಹಂಚಿಕೆ ಮಾಡಿದ್ರೆ ಒಬ್ಬರಿಗೆ 3 ಲಕ್ಷ ರೂಪಾಯಿ ಸಿಗ್ತಾ ಇದೆ. ಈ ರೀತಿ ಸಿಗುವಂತ 50,000 ಮತ್ತೆ 3 ಲಕ್ಷ ಏನಿದೆ ಇದನ್ನೇ ನಾವು ಎಕನಾಮಿಕ್ ಭಾಷೆನಲ್ಲಿ GDP ಪರ್ ಕ್ಯಾಪಿಟಾ ಅಂತ ಕರೆಯೋದು. ಅಂದ್ರೆ ಯಾವುದೇ ದೇಶದ GDP ನಲ್ಲಿ ಆ ದೇಶದ ಪಾಪ್ಯುಲೇಷನ್ ಇಂದ ಭಾಗಿಸಿದ್ರೆ ನಮಗೆ ಆ ದೇಶದ GDP ಪರ್ ಕ್ಯಾಪಿಟಾ ಸಿಗತ್ತೆ. ಹಾಗಾಗಿ ಈ GDP ಪರ್ ಕ್ಯಾಪಿಟಾ ದೇಶದಲ್ಲಿ ಜನರ ಆರ್ಥಿಕ ಪರಿಸ್ಥಿತಿ ಮತ್ತೆ ಅವರ ಅಂತಸ್ತು ಹೇಗಿದೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಸುಲಭ ವಿಧಾನ ಆಗಿದೆ. ಜೊತೆಗೆ ಯಾವ ದೇಶದಲ್ಲಿ ಈ GDP ಪರ್ ಕ್ಯಾಪಿಟಾ ತುಂಬಾ ಜಾಸ್ತಿ ಇರುತ್ತೆ ಅಲ್ಲಿ ಜನರು ಕೂಡ ತುಂಬಾ ಶ್ರೀಮಂತಿಕೆಯಿಂದ ಇರ್ತಾರೆ, ಅವರಿಗೆ ತುಂಬಾ ಸೇವಿಂಗ್ಸ್ ಇರುತ್ತೆ, ಏನ್ ಬೇಕಾದ್ರೂ ಕೊಂಡ್ಕೊಳ್ಳೋ ಶಕ್ತಿ ಇರುತ್ತೆ ಅನ್ನೋದು ಒಂದು ಮೆಜರ್ಮೆಂಟು. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್.
ಇಂಡಿಯಾದ ಬಗ್ಗೆ ಮಾತಾಡೋದಾದ್ರೆ ನಮ್ಮಲ್ಲಿ $4 ಟ್ರಿಲಿಯನ್ ಇದೆ, 1.46 ಬಿಲಿಯನ್ ಪಾಪ್ಯುಲೇಷನ್ ಜೊತೆಗೆ. ಸೊ ಇವಾಗ ಇಂಡಿಯಾದ GDP ಪರ್ ಕ್ಯಾಪಿಟವನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಕೇವಲ $2,937 ಪರ್ ಕ್ಯಾಪಿಟ ಬರುತ್ತೆ. ಅಂದರೆ ಒಂದು ವರ್ಷದಲ್ಲಿ ಒಬ್ಬ ವ್ಯಕ್ತಿಗೆ 2,51,000 ಮಾತ್ರ ತಲಾದಾಯ ಬಂದಂಗಾಯ್ತು. ವಿಶ್ವದ 194 ದೇಶಗಳ ಪರ್ ಕ್ಯಾಪಿಟಲ್ ಲಿಸ್ಟ್ನಲ್ಲಿ ನಮ್ಮ ಭಾರತ 144ನೇ ಸ್ಥಾನದಲ್ಲಿ ಬರುತ್ತೆ. ನಿಮಗೆ ಡೌಟ್ ಬರ್ಬೋದು, ವಿಶ್ವದಲ್ಲೇ 4ನೇ ದೊಡ್ಡ ರಾಷ್ಟ್ರ ನಮ್ದು GDPನಲ್ಲಿ, ಅದೆಂಗೆ 144ನೇ ಸ್ಥಾನದಲ್ಲಿ ಬರುತ್ತೆ ಅಂತ. ಅದು ಹೇಗೆ ಬರುತ್ತೆ ಅಂತ ನೋಡೋಣ. ಅಮೆರಿಕ ದೇಶ ವಿಶ್ವದಲ್ಲೇ ಅತ್ಯಂತ ದೊಡ್ಡ ಎಕಾನಮಿ ದೇಶ. ಅದರ ಹತ್ರ ಈಗ $30 ಟ್ರಿಲಿಯನ್ ಇದೆ. ಅದರ ಪ್ರಕಾರ GDP ಪರ್ ಕ್ಯಾಪಿಟ ಎಷ್ಟು ಗೊತ್ತಾ? $89.11,000, ಅಂದ್ರೆ $76,51,000. ಜಪಾನ್ $33.96,000, ಅಂದ್ರೆ $28,41,000 ಪರ್ ಕ್ಯಾಪಿಟ ಇದೆ. ಅದೇ ಜರ್ಮನಿನಲ್ಲಿ $55.91,000, ಅಂದ್ರೆ $47,30,000. ಅವ್ರದ್ದೆಲ್ಲ ಜನಸಂಖ್ಯೆ ಜಾಸ್ತಿ ಇದೆಯಲ್ಲಪ್ಪ ಅಂತ ನೀವು ಅನ್ಕೋಬಹುದು. ಆದ್ರೆ ನಮ್ಮದೇ ಜನಸಂಖ್ಯೆಯ ಹತ್ತಿರ ಇರ್ತಕ್ಕಂಥ ಚೀನಾದ ಪಾಪ್ಯುಲೇಷನ್ನು ಮತ್ತು ನಮ್ಮ ಜನಸಂಖ್ಯೆ ಎರಡೂ ಕೂಡ ಆಲ್ಮೋಸ್ಟ್ ಸೇಮ್ ಇದೆ. ಚೀನಾದ GDP ಪರ್ ಕ್ಯಾಪಿಟ ಎಷ್ಟು ಗೊತ್ತಾ? $13.69,000, ಅಂದರೆ $11,75,000 ಇದೆ. ಶಾಕಿಂಗ್ ವಿಚಾರ ಏನಪ್ಪ ಅಂತ ಅಂದರೆ ಇಂಡಿಯಾದ GDP ಪರ್ ಕ್ಯಾಪಿಟ ಎಷ್ಟು ಗೊತ್ತಾ? $2,937 ಮಾತ್ರ, ಅಂದರೆ $2,51,000 ಮಾತ್ರ. ನಾವು ಇಷ್ಟೊತ್ತು ನೋಡಿದಾಗೆ ಎಲ್ರಿಗೂ ಸಮನಾದ ಲೆಕ್ಕಾಚಾರಗಳು ಒಂದು ದೇಶದಲ್ಲಿ ನಡೆಯೋದೇ ಇಲ್ಲ. ಅದನ್ನು ಒಂದು ದೇಶದೊಳಗೆ ಆಪ್ರೇಟ್ ಮಾಡೋ ರೀತಿನೇ ಬೇರೆ ಥರ ಇರುತ್ತೆ. ಫಾರ್ ಎಕ್ಸಾಂಪಲ್, ಈ 5 ಜನರಲ್ಲಿ ಒಬ್ಬನಿಗೆ $10 ಲಕ್ಷ ಒಂದು ವರ್ಷದಲ್ಲಿ ಆದಾಯ ಬಂತು ಅಂತ ಅನ್ಕೊಳ್ಳಿ. ಅದೇ 4 ಜನರಿಗೆ $10,000 ಬಂತು. ಇದ್ಯಾವ ರೀತಿ ಅಸಮಾನತೆ ಅಂತ ನೀವು ಕೇಳ್ಬೋದು. ಒಟ್ಟು GDP ಎಷ್ಟಾಯಿತು? ಈ ದೇಶದಲ್ಲಿರ್ತಕ್ಕಂಥ 5 ಜನರಲ್ಲಿ ಒಟ್ಟು GDP $10,40,000 ಆಯಿತು. ಇದನ್ನು 5 ಜನಕ್ಕೆ ಆ ರೂಲ್ನ ಪ್ರಕಾರ ಡಿವೈಡ್ ಮಾಡಿದಾಗ ಎಷ್ಟಾಗತ್ತೆ? ಒಬ್ರಿಗೆ $2,08,000 ಆಗತ್ತೆ. ಆದರೆ ರಿಯಾಲಿಟಿ ಆಗಿ ನಾವು ನೋಡಿದಾಗ ನಮ್ಮ ಕಣ್ಮುಂದೆ ಕಾಣ್ತಿರೋದು ಕೇವಲ 10,000 ಮಾತ್ರ. ಅಂದರೆ 90% ಜನಕ್ಕೆ ಕೇವಲ $1,000 ಮಾತ್ರ ಸಿಗ್ತಾ ಇದೆಯಲ್ಲ. ಅವರೆಲ್ಲ ಯಾರು? ಅವರೆಲ್ಲ ನಾವು ಮತ್ತು ನೀವು ಹಳ್ಳಿ ಜನ. ಅಂದರೆ ಲಕ್ಷಾಂತರ ರೂಪಾಯಿಗಳನ್ನ ಕಮಾಯಿ ಮಾಡ್ತಿರೋರು ಯಾರು? ಅಂಬಾನಿ, ಅದಾನಿ, ನಾರಾಯಣ ಮೂರ್ತಿ ತರದವರು. ನನಗಿಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದ್ರೆ ನಂದಿನಿ. ಅಂದ್ರೆ ನೀವು ಶತಾಯಗತಾಯ ಏನೇ ಕೆಲಸ ಮಾಡಿದ್ರು ಕೂಡ, ಎಷ್ಟೇ ಕೆಲಸ ಮಾಡಿದ್ರು ಕೂಡ ಈ ಸಂಪತ್ನಲ್ಲಿ ಸಮನಾದ ಹಂಚಿಕೆ ಅಥವಾ ಶ್ರಮಕ್ಕೆ ತಕ್ಕ ಅರ್ನಿಂಗ್ಸು ನಿಮಗೆ ಸಿಗೋದೇ ಇಲ್ಲ. ಆ ರೀತಿ ನಮ್ಮ ವ್ಯವಸ್ಥೆ ರೂಪುಗೊಂಡಿದೆ. ವರ್ಲ್ಡ್ ಇನ್ಇಕ್ವಾಲಿಟಿ ರಿಪೋರ್ಟ್ನ ಪ್ರಕಾರ ಇಂಡಿಯಾದ 40% ಸಂಪತ್ತು 1% ಜನರ ಹತ್ರ ಇದೆ. ಅಂದರೆ ಇನ್ನು ಉಳಿದಿರ್ತಕ್ಕಂಥ 60% ಸಂಪತ್ತು ಎಲ್ಲರ ಹತ್ರ ಇದೆ ಅಂತ ಅನ್ಕೊಳಕ್ ಹೋಗ್ಬೇಡಿ. ಇನ್ನು ಮುಂದೆ 40ರಿಂದ 60% ವೆಲ್ತನ್ನು 5% ಜನರು ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇನ್ನು ಮುಂದೆ ಬರೋ 40ರಿಂದ 50% ಸಂಪತ್ತನ್ನು 3% ಜನ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಹಾಗಾದರೆ ಸಾಮಾನ್ಯ ಜನರಿಗೆ ಸಿಗ್ತಾ ಇರೋದಾದ್ರೂ ಏನು? ಸಿಗ್ತಾ ಇರೋದು ಕೇವಲ ಪುಡಿಗಾಸ್ ಮಾತ್ರ. ಅಂದರೆ ಒಟ್ಟಾರೆ ಜನಸಂಖ್ಯೆಯಲ್ಲಿ ಕೇವಲ 8% ಜನರು ಇಡೀ ದೇಶದ 90% ಸಂಪತ್ತನ್ನು ಕಂಟ್ರೋಲ್ ಮಾಡ್ತಾ 92% ಪಾಪ್ಯುಲೇಷನ್ಗೆ ಕೇವಲ 10% ಸಿಕ್ಕರೆ ಅದು ಹೆಂಗೆ ಸರಿ ಹೋಗುತ್ತೆ? ಮಾನ್ಯ ಪ್ರಧಾನಮಂತ್ರಿಗಳು ಮತ್ತು ಆ ಬಟ್ಟಂಗಿಗಳು $4 ಟ್ರಿಲಿಯನ್ ಗಳಿಸಿದೀವಿ ಅಂತ ಕೊಚ್ಕೊಳ್ಳುವಾಗ ಈ GDP ಪರ್ ಕ್ಯಾಪಿಟ ಬಗ್ಗೆ ಇಷ್ಟೊಂದು ಗ್ಯಾಪ್ ಇದೆಯಲ್ಲ, ಇದ್ರ ಬಗ್ಗೆ ಯಾರು ಮಾತಾಡ್ತಾ ಇದ್ದಾರೆ? ಈ ರೀತಿ ಆಗೋದಕ್ಕೆ ಸರ್ಕಾರಗಳೇ ತಾನೇ ಕಾರಣ. ಈ ಅಸಮಾನತೆ ಕೇವಲ ಭಾರತದಲ್ಲಿ ಮಾತ್ರನಾ? ಬೇರೆ ದೇಶದಲ್ಲಿಲ್ವಾ? ಚೀನಾ, ಅಮೇರಿಕ, ಜಪಾನ್ ದೇಶದಲ್ಲೂ ಕೂಡ ಈ ಅಸಮಾನತೆ ಇದೆಯಲ್ಲ ಅಂತ ನೀವು ಕೇಳ್ಬೋದು. ಹೌದು, ಆ ದೇಶದಲ್ಲೂ ಕೂಡ ಈ ಅಸಮಾನತೆ ಇದೆ. ಆದರೆ ಅಲ್ಲಿನ ಅಸಮಾನ ಹಂಚಿಕೆ ಬೇರೆ ರೀತಿಯಲ್ಲೇ ಇದೆ. ಅಮೇರಿಕಾದಲ್ಲೂ ಕೂಡ 1% ಜನರು 30% ಸಂಪತ್ತನ್ನು ಹೊಂದಿದ್ದಾರೆ. ಜಪಾನ್ನಲ್ಲೂ ಕೂಡ 3% ಜನರು 26% ಸಂಪತ್ತನ್ನು ತನ್ನ ಹತ್ರ ಹಿಡ್ಕೊಂಡಿದ್ದಾರೆ. ಆದರೆ ಆ ದೇಶದಲ್ಲಿ ಕಾರ್ಮಿಕರಿಗೆ ಮತ್ತು ಕೆಲಸ ಮಾಡೋ ಪ್ರಜೆಗಳಿಗೆ ಹೆಚ್ಚು ಪ್ರಮಾಣದ ಸಂಬಳ ಕೊಡ್ತಾರೆ ಮತ್ತು ಆ ಜನಕ್ಕೆ ಪರ್ಚೇಸಿಂಗ್ ಪವರ್ ಜಾಸ್ತಿ ಇರೋ ರೀತಿ ನೋಡ್ಕೋತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಒಳ್ಳೆ ಊಟ, ಮನೆ, ಹಾಸ್ಪಿಟಲ್ ಫೆಸಿಲಿಟೀಸು, ಫ್ರೀ ಎಜುಕೇಷನ್ನು ಎಲ್ಲವೂ ಕೂಡ ಚೀಪಾಗಿ ಸಿಗೋ ರೀತಿ ನೋಡ್ಕೋತಾರೆ. ಆ ದೇಶಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಅವು ಎಷ್ಟು ವಿಜೃಂಭಣೆಯಿಂದ ಇದ್ದಾವೆ ಅಂತ. ಒಳ್ಳೆ ರೋಡ್ಗಳು, ಒಳ್ಳೆ ಪಬ್ಲಿಕ್ ಟ್ರಾನ್ಸ್ಪೋರ್ಟು, ಸಾಮಾಜಿಕ ವ್ಯವಸ್ಥೆ, ಈ ಎಲ್ಲವೂ ಕೂಡ ಅಲ್ಲಿನ ಜನರಿಗೆ ಒಂದು ರೆಸ್ಪೆಕ್ಟನ್ನು ತಂದು ಕೊಡ್ತವೆ. ಆದರೆ ನಮ್ಮಲ್ಲಿ ಆಗ್ತಾ ಇರೋದಾದ್ರೂ ಏನು?
ಹುಟ್ಟಿನಿಂದ ಸಾಯೋ ತನಕ ಎಲ್ಲದರಲ್ಲೂ ಕೂಡ ಅಸಮಾನತೆ. ಇದೇ ಜಪಾನ್ನಲ್ಲಿ 1 ಗಂಟೆಗೆ 1054 ಎನ್ನಷ್ಟು ಕೂಲಿ ಸಿಗತ್ತೆ. ಇದು ಮಿನಿಮಮ್ ಅಂದ್ರೆ ಮಿನಿಮಮ್ ಆ ದೇಶದಲ್ಲಿ. ಅಂದ್ರೆ ಇಂಡಿಯಾದ ರೂಪಾಯಿಗೆ ಕನ್ವರ್ಟ್ ಮಾಡಿದ್ರೆ 628 ರೂಪಾಯಿ ಆಗತ್ತೆ 1 ಗಂಟೆಗೆ. ಆದ್ರೆ ಇಂಡಿಯಾದಲ್ಲಿ ಇಡೀ ದಿನ ಕೆಲಸ ಮಾಡಿದ್ರು ಕೂಡ 500 ರೂಪಾಯಿ ಕೂಲಿ ಸಿಗೋದು ಕೂಡ ಕಷ್ಟ ಆಗತ್ತೆ ನಮ್ಮ ಹಳ್ಳಿ ಸೈಡು. ಅಮೆರಿಕವನ್ನ ನಾವು ಅತ್ಯಂತ ದೊಡ್ಡ ಕ್ಯಾಪಿಟಲಿಸ್ಟ್ ದೇಶ ಅಂತ ಕೂಡ ಭಾವಿಸಿದ್ರು ಅಲ್ಲಿ ಸಾಮಾನ್ಯ ಜನರಿಗೆ $7 per hour ಸಿಗತ್ತೆ. ಅಂದರೆ 619 ರೂಪಾಯಿ 1 ಗಂಟೆಗೆ ಸಿಗತ್ತೆ. ಒಂದು ದಿನಕ್ಕೆ 4900 ರೂಪಾಯಿ ಆಯಿತು. ಕ್ಯಾಲಿಫೋರ್ನಿಯಾ ಮತ್ತು ವಾಷಿಂಗ್ಟನ್ನಲ್ಲಿ $15-16 1 ಗಂಟೆಗೆ ಕೊಡ್ತಾರೆ. ಅಂದರೆ ಆ ದೇಶಗಳು GDP-ನಲ್ಲಿ ನಮಗಿಂತ ಕೆಳಗಡೆ ಇರ್ತಕ್ಕಂಥ ದೇಶಗಳು ನಮ್ಮ ಜನಕ್ಕೆ ಕೊಡೋ ಸಂಬಳಕ್ಕಿಂತ 8% ಜಾಸ್ತಿ ಸಂಬಳವನ್ನು ಅಲ್ಲಿ ಜನಕ್ಕೆ ಕೊಡ್ತಿದ್ದಾರೆ. ಯಾಕೆ ಹೀಗೆ ಅಂತ ಅಂದರೆ ಆ ದೇಶದಲ್ಲಿ ಕೂಲಿ ಅಥವಾ ಸಂಬಳದ ವಿಚಾರಕ್ಕೆ ಬಂದರೆ ಅಲ್ಲಿ ಏನಾದರೂ ಮೋಸ ಮಾಡೋದು ಕಂಡು ಬಂದರೆ ಮೋಸ ಮಾಡಿದ 10 ಪಟ್ಟು ಪೆನಾಲ್ಟಿಯನ್ನು ಕೆಲಸ ಮಾಡಿಸ್ಕೊಂಡವ್ರಿಗೆ ಹಾಕ್ತಾರೆ. ಅಷ್ಟು ಕಠಿಣವಾಗಿರ್ತವೆ ಅಲ್ಲಿನ ರೂಲ್ಸ್ಗಳು. ಆದರೆ ನಮ್ಮ ದೇಶದಲ್ಲಿ ಇದಕ್ಕೆ ಉಲ್ಟಾ. 2024-25 ದ ಎಕನಾಮಿಕ್ ಸರ್ವೆ ಪ್ರಕಾರ 2017ರಲ್ಲಿ 44% ಇದ್ದಂತಹ ಅಗ್ರಿಕಲ್ಚರ್ ಎಂಪ್ಲಾಯ್ಮೆಂಟ್ ಶೇರು 2023ರಲ್ಲಿ 2% ಇನ್ಕ್ರೀಸ್ ಆಗಿದೆ. ಅಂದರೆ ಈಗಲೂ ನಮ್ಮ ದೇಶದಲ್ಲಿ 100ರಲ್ಲಿ 45 ಜನಕ್ಕೆ ಕೃಷಿನೇ ಕೆಲಸ ಕೊಡ್ತಾ ಇದೆ. ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆ ಬಂದರೆ ಅಲ್ಲಿನ ವರ್ಕ್ ಫೋರ್ಸು 12.1%ನಿಂದ 11%ಗೆ ಕುಸಿದಿದೆ. ಇನ್ನು ಸರ್ವಿಸ್ ಸೆಕ್ಟರ್ನಲ್ಲಿ 31%ನಿಂದ 29%ಗೆ ಇಳಿಕೆಯಾಗಿದೆ. ದಿನೇ ದಿನೇ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರು ಮತ್ತು ಸರ್ವಿಸ್ ಸೆಕ್ಟರ್ನಲ್ಲಿ ಕೆಲಸಗಳು ಕಡಿಮೆ ಆಗ್ತಾ ಹೋಗ್ತಿದ್ದಂಗೆ ಕೃಷಿ ಮೇಲಿನ ಅವಲಂಬನೆ ಜಾಸ್ತಿ ಆಗ್ತಾ ಇದೆ. ಇದರಿಂದ ಜಾಗತಿಕ ಮಟ್ಟದಲ್ಲಿ ಭಾರತ ಮುಂದುವರಿದ ದೇಶ ಹೇಗಾಗತ್ತೆ? ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. 1952ರಲ್ಲಿ ಚೀನಾ ದೇಶದ GDP-ನಲ್ಲಿ 50% GDP ಅಗ್ರಿಕಲ್ಚರ್ದೇ ಆಗಿತ್ತು. ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಸರ್ವಿಸ್ ಸೆಕ್ಟರ್ ಶೇರು 20-28% ಇತ್ತು. ಆದರೆ ಆ ದೇಶದ ಆರ್ಥಿಕ ಬದಲಾವಣೆಯ ಕ್ರಾಂತಿಯಿಂದಾಗಿ ಅಲ್ಲಿನ ಪರಿಸ್ಥಿತಿ ಅಗಾಧವಾಗಿ ಬದಲಾಗಿದೆ. 2020ರ ವರದಿ ಪ್ರಕಾರ ವ್ಯವಸಾಯದ ಭಾಗ ಚೀನಾದಲ್ಲಿ ಕೇವಲ 7.7% ಮಾತ್ರ ಇದೆ. ವ್ಯವಸಾಯದಲ್ಲಿ ತೊಡಗಿಕೊಂಡಿದ್ದಂತಹ ಜನರನ್ನ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಸರ್ವಿಸ್ ಸೆಕ್ಟರ್ಗೆ ಶಿಫ್ಟ್ ಮಾಡಲಾಗಿದೆ. ಆದರೆ ನಮ್ಮಲ್ಲಿ ವ್ಯವಸಾಯವೇ ಕೊನೆ ಆಯ್ಕೆ ಆದರೂ ಕೂಡ ಅಲ್ಲಿ ಸಂಪಾದನೆಯೂ ಆಗದೆ ಇರೋ ರೀತಿ ನಮ್ಮ ಅಗ್ರಿಕಲ್ಚರ್ ಸೆಕ್ಟರ್ ಬದಲಾಗಿದೆ. ಜಪಾನ್, ಜರ್ಮನಿ, ಅಮೆರಿಕ, ಚೀನಾ ದೇಶದ ಜೊತೆಗೆ ಕಾಂಪೀಟ್ ಮಾಡ್ತೀವಿ ಅಂತ ಹೇಳ್ಕೊಳ್ಳೋ ನಾವು ಈ ದೇಶಗಳ GDP ಪರ್ ಕ್ಯಾಪಿಟ ಬಗ್ಗೆ ಯಾಕೆ ಕಾಂಪೀಟ್ ಮಾಡ್ತಾ ಇಲ್ಲ? ನಾವು ಅಲ್ಲಿನ ಎಜುಕೇಷನ್ ಜೊತೆಗೆ ಯಾಕೆ ಕಾಂಪೀಟ್ ಮಾಡೋಕ್ಕಾಗ್ತಾ ಇಲ್ಲ? ನಾವು ಅಲ್ಲಿನ ಪರ್ಚೇಸಿಂಗ್ ಪವರ್ ಜೊತೆಗೆ ಯಾಕೆ ಕಾಂಪೀಟ್ ಮಾಡೋಕ್ಕಾಗ್ತಾ ಇಲ್ಲ? ಸ್ಯಾಲ್ರಿ ಜೊತೆಗೆ, ಹೆಲ್ತ್ ಫೆಸಿಲಿಟೀಸ್ ಜೊತೆಗೆ, ಅಲ್ಲಿನ ರೋಡ್ಗಳು, ಫ್ರೀ ಎಜುಕೇಷನ್ನು, ಟೆಕ್ನಾಲಜಿ, ಪ್ರೊಟೆಕ್ಷನ್ನು ಇವುಗಳ ಜೊತೆಗೆ ಯಾಕೆ ಕಾಂಪೀಟ್ ಮಾಡ್ತಾ ಇಲ್ಲ? ಯಾಕೆ ಮಾಡ್ತಾ ಇಲ್ಲ ಅಂತ ಅಂದರೆ ನಮ್ಮ ದೇಶದ ಪ್ರತಿನಿಧಿಗಳಿಗೆ ಆ ದಕ್ಷತೆ ಇಲ್ಲ. ಬರೀ ವೇಷ ಹಾಕೊಂಡು ಸಿಕ್ಕಾಪಟ್ಟೆ ಫೋಸ್ಗಳು ಕೊಡ್ಕೊಂಡು 100 ದೇಶ ಸುತ್ತೋದೇ ನಮ್ಮವ್ರ ಕೆಲಸ. ಇಲ್ಲ ದೇಶದ ಎಲ್ಲ ಸರ್ಕಾರಿ ಸಂಪತ್ತುಗಳನ್ನ ದೋಸ್ತುಗಳಿಗೆ ಬರೆದುಕೊಟ್ಟು ನಮ್ಮನ್ನೆಲ್ಲ ಇನ್ನೂ ಬರ್ಬಾದ್ ಮಾಡೋದಷ್ಟೇ ನಮ್ಮವ್ರಿಗೆ ಗೊತ್ತಿರೋದು. ಇನ್ನೂ ಮುಂದೆ ಬರೋ ವರ್ಷಗಳಲ್ಲಿ ಚೀನಾವನ್ನೇ ಹಿಂದಿಕ್ತೀವಿ ಅನ್ನೋ ಕೋತಿಗಳು ಕೂಡ ನಮ್ಮಲ್ಲಿದ್ದಾರೆ. ಅಂಥವ್ರಿಗೆ ಅಂಕಿಅಂಶಗಳನ್ನು ನಾವೆಲ್ಲರೂ ಕೂಡ ತೋರಿಸ್ಬೇಕಾಗಿದೆ. ರೈತರ ಮೇಲೆ ಆಗ್ತಾ ಇರುವಂಥ ದಬ್ಬಾಳಿಕೆ, ಮಹಿಳೆಯರ ಮೇಲಿನ ಶೋಷಣೆ, ನಮ್ಮ ಮಕ್ಕಳ ಮೇಲೆ ಪರಿಣಾಮ ಬೀರಬೇಕಿದ್ದಂತಹ ಶಿಕ್ಷಣ ವ್ಯವಸ್ಥೆ, ನಮ್ಮ ಆರೋಗ್ಯ ವ್ಯವಸ್ಥೆಯಲ್ಲಿನ ಪರಿಸ್ಥಿತಿ, ಇದೆಲ್ಲದ್ರ ಬಗ್ಗೆನೂ ಕೂಡ ನಾವು ಚಿಂತೆ ಮಾಡಬೇಕಾಗಿದೆ. ಹಾಗಾಗಿ ಈ GDP-ಯಿಂದ ಯಾರಿಗೆಲ್ಲ ಒಳ್ಳೆಯದಾಗಿದೆ, ಯಾವ ರೀತಿಯಲ್ಲಿ ಜನಸಾಮಾನ್ಯರಿಗೆ ಸಹಾಯ ಆಗಿದೆ, ಈ ಮಾಧ್ಯಮಗಳಿಗೆ, ಸರ್ಕಾರಗಳಿಗೆ ಇದನ್ನು ಕೇಳಬೇಕಾಗಿದೆ ಮತ್ತು ಮಾತಾಡಬೇಕಾಗಿದೆ. ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ನಮ್ಮ ಈ ದಿನ TV ಪರವಾಗಿ ನಿಲ್ಲಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.